ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಬನ್ನಿ ವಿದ್ಯಾರ್ಥಿಗಳೇ, ಯೂನಿಟ್ ಟೆಸ್ಟ್ಗೆ ಒಂದು ಕೆಮಿಸ್ಟ್ರಿ ಪೇಪರ್ ಬೇಕು ಅಂತ ಕೇಳ್ತಾ ಇದ್ರಿ. ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಮೊದಲನೆಯ ಪ್ರಶ್ನೆ, ದ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಜನರಲಿ ಇನ್ಕ್ರೀಸಸ್ ರ್ಯಾಪಿಡ್ಲಿ ಈವನ್ ಫಾರ್ ದ ಸ್ಮಾಲ್ ಟೆಂಪ್ರೇಚರ್ ರೈಸ್ ಬಿಕಾಸ್ ಆಫ್ ರ್ಯಾಪಿಡ್ ಇನ್ಕ್ರೀಸ್ ಇನ್ ದ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 1, ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಫ್ರ್ಯಾಕ್ಷನ್ ಆಫ್ ಮಾಲಿಕ್ಯೂಲ್ಸ್ ವಿತ್ ಎನರ್ಜೀಸ್ ಇನ್ ಎಕ್ಸಸ್ ಆಫ್ ದಿ ಆಕ್ಟಿವೇಶನ್ ಎನರ್ಜಿ. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 2, IUPAC ನೇಮ್ ಆಫ್ ಅಂತ ಕೊಟ್ಬಿಟ್ಟು ಇದನ್ನು ಕೊಟ್ಟಿದ್ದಾರಲ್ವ, ದ ರೈಟ್ ಆನ್ಸರ್ ಈಸ್ ದಟ್ ಈಸ್ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಮ್ಯಾಚ್ ದಿ ಫಾಲೋಯಿಂಗ್ ಗಿವನ್ ಇನ್ ಲೀಸ್ಟ್ 1 ಆ್ಯಂಡ್ ಲೀಸ್ಟ್ 2 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಆಪ್ಷನ್ ಬಿ ಇದಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಕ್ವಶನ್ ನಂಬರ್ 4, ದಿ ಕರೆಕ್ಟ್ ಆರ್ಡರ್ ಆಫ್ ಬೇಸಿಕ್ ಸ್ಟ್ರೆಂತ್ ಆಫ್ ಇಥೈಲ್ ಸಬ್ಸ್ಟಿಟ್ಯೂಟ್ ಅಮೈನ್ಸ್ ಇನ್ ಅಕ್ವಿಷಿಯಸ್ ಸೊಲ್ಯೂಷನ್ ಈಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ವಿದ್ಯಾರ್ಥಿಗಳೇ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ಫಿಸಿಕ್ಸು, ಮ್ಯಾಥ್ಸು, ಬಯೋ, ಸಂಸ್ಕೃತ, ಹಿಂದಿ, ಕನ್ನಡ, ಇಂಗ್ಲೀಷು, ಎಕೋ, ಅಕೌಂಟೆನ್ಸಿ, ಬಿಸ್ನೆಸ್, ಸ್ಟ್ಯಾಟ್ಸ್, ಬೇಸಿಕ್ ಮ್ಯಾಥ್ಸ್, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಇಷ್ಟು ಕ್ವಶನ್ ಪೇಪರ್ಗಳನ್ನು ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡಿಕೊಂಡು ಒಳ್ಳೆ ಅಂಕಗಳನ್ನು ತೆಗೀರಿ. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಅಂಡರ್ಗೋ ಎ ಈಸ್ ನಾಟ್ ಈಕ್ವಲ್ ಟು ಓ ಕಪ್ಲಿಂಗ್ ರಿಯಾಕ್ಷನ್ ವಿತ್ ಬೆನ್ಝೀನ್ ಡೈಝೋನಿಯಮ್ ಅಂತ ಇದೆ, ಕ್ಲೋರೈಡ್. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಆಪ್ಷನ್ ಸಿ, ಬೋತ್ ಎ ಆ್ಯಂಡ್ ಬಿ, ದಟ್ ಈಸ್ aniline and phenol. Question number 6, nitrogenous base present in DNA but not in RNA is dash. Right answer is that is uracil is the right answer. Fill in the blanks by choosing the appropriate words given those given in the brackets. The carbyl group in aldehyde and the ketones undergo dash addition reaction anta ide. Question number 7, right answer is my dear children that is ಏನು ಬರ್ಸನಪ್ಪ ನಿಮಗೆ, ಏನು ರೀ ಆನ್ಸರ್ ಇದಕ್ಕೆ? ಯಾರಾದರೂ ಹೇಳ್ತೀರಾ ಆನ್ಸರು? ಸಿ ಎಸ್, ಐ ಥಿಂಕ್ ಎಲೆಕ್ಟ್ರೋಫಿಲಿಕ್ ಆಗಿರ್ಬೋದು ಇದಕ್ಕೆ ಆನ್ಸರ್. ಆಯಿತಾ, ಸ್ವಲ್ಪ ಚೆಕ್ ಮಾಡ್ಕೊಳ್ರು, ಅದೊಂದು ಡೌಟ್ ಇದೆ. ಕ್ವಶನ್ ನಂಬರ್ 8, ದಟ್ ಈಸ್ ನ್ಯೂಕ್ಲಿಯೋಟೈಡ್ಸ್ ಆರ್ ಜಾಯಿಂಟ್ ಟುಗೆದರ್ ಬೈ ಡ್ಯಾಶ್ ಲಿಂಕೇಜ್ ಬಿಟ್ವೀನ್ 5 and 3 degree ಕಾರ್ಬನ್ ಆಟಮ್ಸ್ ಆಫ್ ಎಫ್ ಏನಿದು ಪೈನ ಶುಗರ್ ಅಂತ ಇದಲ್ವ, ಅದಕ್ಕೆ ಗ್ಲೈಕೋಸಿನ್ ಅಂತ ಇದಲ್ವ, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಗ್ಲೈಕೋಸೈಡಿಕ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9, ಸಾಲ್ಯುಬಿಲಿಟಿ ಆಫ್ ethylamine in water is due to formation of dash bonding with water ಅಂತ ಇದೆ. ಕ್ವಶನ್ ನಂಬರ್ 9, ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್ ದಟ್ ಈಸ್ ಹೈಡ್ರೋಜನ್ ಇಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಆ 2 ಕ್ವಶನ್ ಪೇಪರನ್ನು ನೀವು ಕರೆಕ್ಟಾಗಿ ನಾನು ಅಪ್ಲೋಡ್ ಮಾಡಿರುವಂಥ ಪ್ರತಿಯೊಂದು ಸಬ್ಜೆಕ್ಟಿನ 2 ಕ್ವಶನ್ ಪೇಪರ್ಗಳನ್ನು ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿಕೊಟ್ಟಿದ್ದೀನಿ. 100% ಅದು ನಿಮಗೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ದಯವಿಟ್ಟು ಯೂನಿಟ್ ಟೆಸ್ಟನ್ನು ಚೆನ್ನಾಗಿ ಬರ್ಕೊಂಡು ಕಾನ್ಫಿಡೆನ್ಸ್ ಲೆವೆಲನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ನಿಮ್ಮ ಅಂಕಗಳು ನಿಮ್ಮನ್ನೇ ಬೂಸ್ಟ್ ಮಾಡ್ತವೆ. ನಿಮಗೆ ಗೊತ್ತಿಲ್ಲದಂಗೆ ಆಟೋಮೆಟಿಕ್ಕಾಗಿ ತಾವುಗಳು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತೀರಾ. ಇದು ನಮ್ಮ ಮೇಲ್ ID ಕಂಡ್ರೋ, ದಯವಿಟ್ಟು ನಮ್ಮ ಒಂದು ಮೇಲ್ ಐಡಿಗೆ ತಮ್ಮ ಬಳಿ ಇರುವಂತಹ ನಿಮ್ಮ ಕಾಲೇಜಲ್ಲಿ ನಡೆದಿರುವಂತಹ ನಿಮ್ಮ ಯೂನಿಟ್ ಟೆಸ್ಟು ಕ್ವಶನ್ ಪೇಪರ್ಗಳನ್ನು ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ನ ಮಾಡಿಕೊಳ್ಳುತ್ತಿದ್ದೇವೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಟು ವೆಲ್ ಮೈ ಡಿಯರ್ ಚಿಲ್ಡ್ರನ್. ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ.